ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕಿತ್ತು ತಿನ್ನುವ ಬಡತನದ ಮಧ್ಯೆ ಸುದೀರ್ಘವಾಗಿ ಒಂದೇ ಶಿಕ್ಷಣ ಸಂಸ್ಥೆಯಲ್ಲಿ ಗ್ರಂಥಪಾಲಕರು ಆದ ಸುನಿಲಾ ಶಿಂದೆ ಅವರು 35 ವರ್ಷ ಪ್ರಾಮಾಣಿಕ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಹಿನ್ನೆಲೆ ಅದ್ದೂರಿಯಾಗಿ ಸತ್ಕಾರ ಸಮಾರಂಭ ಜರುಗಿದೆ. ಸುನಿಲಾ ಶಿಂದೆ ಅವರು ಎಸ್ಜೆಪಿಎನ್ ಟ್ರಸ್ಟ್ ಪಾಲಿಟೆಕ್ನಿಕ್ ನಿಡಸೋಸಿಯಲ್ಲಿ 35 ವರ್ಷಗಳ ಕಾಲ ಸುದೀರ್ಘ ಗ್ರಂಥಪಾಲಕರಾಗಿ ಸೇವೆ ಸಲ್ಲಿಸಿ ದಿನಾಂಕ 31/8/2025 ತಮ್ಮ ಸೇವೆಯಿಂದ ವಯೋನಿವೃತ್ತಿ ಹೊಂದಿದ್ರು. ಈ ಒಂದು ನಿಟ್ಟಿನಲ್ಲಿ ಸಂಕೇಶ್ವರ ನಗರದ ರಾಯಲ ಕಾಲೋನಿಯಲ್ಲಿ ಇರುವ ಭಕ್ತ ಗಣಪತಿ ದೇವಸ್ಥಾನದ ಮುಂದೆ ನಿರ್ಮಿಸಿರುವ ದಿವಂಗತ ಉಮೇಶ್ ಕತ್ತಿ ಸಭಾಭವನದಲ್ಲಿ ಇವತ್ತು ಸಂಬಂಧಿಕರಿಂದ, ಸಮಸ್ತ ಗೆಳೆಯರ ಬಳಗದಿಂದ, ಸಂಸ್ಥೆಯ ಸಿಬ್ಬಂದಿ ವರ್ಗದಿಂದ, ಸಮಸ್ತ ರಾಯಲ ಕಾಲೋನಿ ಮತ್ತು ಯೋಗ ಕೇಂದ್ರದ ವತಿಯಿಂದ ಸುನಿಲಾ ಶಿಂದೆ ಅವರಿಗೆ ಅದ್ದೂರಿ ಸತ್ಕಾರ ನೆರವೇರಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸಂಕೇಶ್ವರ ಜಗದ್ಗುರು ಶಂಕರಾಚಾರ್ಯ ಪೀಠದ ಶ್ರೀಗಳು ಆಗಿರುವಂತಹ ಪರಮ ಪೂಜ್ಯ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಶ್ರೀಗಳು ಆಗಮಿಸ್ತಾ ಇದ್ದಂತೆಯೇ ಶ್ರೀಗಳ ಪವಿತ್ರ ಪಾದಕ್ಕೆ ನೀರು ಹಾಕುವ ಮೂಲಕ ಶಿಂದೆ ದಂಪತಿಗಳು ಶ್ರೀಗಳಿಗೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾರೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ವೇದಿಕೆ ಮೇಲೆ ಇರುವ ಗಣ್ಯರಿಂದ ಮತ್ತು ಶ್ರೀಗಳ ಅಮೃತ ಹಸ್ತದಿಂದ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಬಳಿಕ ಮೊದಲಿಗೆ ಸುನಿಲಾ ಶಿಂದೆ ದಂಪತಿಗಳಿಂದ ಶ್ರೀಗಳಿಗೆ ವಿಶೇಷ ಸತ್ಕಾರ ನೆರವೇರಿಸಲಾಗಿದೆ. ಅದೇ ಸಂದರ್ಭದಲ್ಲಿ ಸುನಿಲಾ ಶಿಂದೆ ದಂಪತಿಗಳಿಗೆ ಶ್ರೀಗಳಿಂದ ಆಶೀರ್ವಾದ ಕೊಡುವ ಮೂಲಕ ಸತ್ಕಾರ ನೆರವೇರಿಸಲಾಗಿದೆ. ಇನ್ನು ಸುನಿಲಾ ಶಿಂದೆ ಅವರ ಬಗ್ಗೆ ಹೇಳುವುದಾದರೆ, ಸುನಿಲಾ ಶಿಂದೆ ಅವರು ಮೂಲಕ ಹುಕ್ಕೇರಿ ತಾಲೂಕಿನ ನಿಡಸೋಸಿ ಗ್ರಾಮದಲ್ಲಿ ಜನಿಸಿ 1990ರಲ್ಲಿ ನಿಡಸೋಶಿ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆಗೆ ಹಾಜರಾಗಿ ತನ್ನ ಸೇವಾ ಅವಧಿಯಲ್ಲಿ ಉತ್ತಮ ಹಾಗೂ ಪ್ರಾಮಾಣಿಕ ಸೇವೆ ಸಲ್ಲಿಸಿದ್ದಕ್ಕೆ ನಿಡಸೋಶಿ ಜಗದ್ಗುರುಗಳು ಆದ ಡಾಕ್ಟರ್ ಶಿವಲಿಂಗೇಶ್ವರ ಶ್ರೀಗಳು ಇವರ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಂದು ದೇವಸ್ಥಾನವನ್ನು ಕಟ್ಟಬೇಕಂತ ಒಂದು ಯೋಜನೆಯನ್ನು ಹಾಕೊಂಡು ಆ ಯೋಜನೆಗಳಿಗೆ ಮೂಲ ಕಾರಣಕರ್ತರು ಏನಪ್ಪ ಅಂದ್ರೆ 3-4 ಜನ ಇದ್ದು, ಶಿಂದೆ ಸರ್ ಏನಪ್ಪ ಅಂದ್ರೆ ರಾತ್ರಿ ಆಗಲಿ ಏನೋ ಒಂದು ದೇವಸ್ಥಾನ ಒಂದು ಕಾರ್ಯ ಇರಲಿ, ಯಾವುದೇ ತೆರನಾಗಿ ರಾತ್ರಿ 12 ಗಂಟೆಗೆ ಫೋನ್ ಹಚ್ಚಿರೋ, ಸರ್ ಇಂಥ ಒಂದು ಕೆಲಸವನ್ನು ನಾವು ಮಾಡಕ್ಕೆ ನೀವು ಹೋಗಿ ಬರ್ಬೇಕಂದ್ರೆ ಅವ್ರು ಎದ್ದ ಬಿಡ್ತೀರಿ. ಯಾವಾಗೂ ನನ್ನ ಮನೆ ಕೆಲಸದ ನಾ ಅದನ್ನು ಮಾಡಬೇಕು ಇದನ್ನು ಮಾಡ್ಬೇಕಂತ ಯಾವತ್ತೂ ಅವರಲ್ಲಿ ಏನಪ್ಪ ಅಂದ್ರೆ ಭೇದ ಭಾವ ಇಲ್ಲ. ಎಲ್ಲರೂ ಏನಪ್ಪ ಅಂದ್ರೆ ಈ ಕುಟ್ಕೊಂಡು ಏನಪ್ಪ ಅಂದ್ರೆ ಇಂಥ ಒಂದು ದೊಡ್ಡ ದೇವಸ್ಥಾನವನ್ನು ಕಟ್ಟಬೇಕಾದ್ರೆ ಅವರ ಒಂದು ಸೇವೆ ಏನಪ್ಪ ಅಂದ್ರೆ ಅಮೋಘವಾಗೈತಿ. ಆ ಒಂದು ಸೇವೆಯನ್ನು ಈ ಭವನ ಮಾಲಕರಾದಂಥ ಪಿಂಟು ಅಣ್ಣ ಪರಿಟ್ ಅವ್ರ ಥ್ರೂ ಆಯಿತು. ಯಾಕಂತಂದ್ರೆ ಪಿಂಟು ಅಣ್ಣ ಪರಿಟ್ ಅವರು ನಮಗೆ ಇಲ್ಲಿ ಆಶ್ರಯ ಕೊಟ್ಟರು. ಯೋಗ ಕ್ಲಾಸ್ ಫ್ರೀ ಕ್ಲಾಸ್ ತೊಗೊಲಿಕ್ಕೆ ಫ್ರೀಯಾಗಿ ಹಾಲು ಕೊಟ್ರು ಅಂದ ತಕ್ಷಣ ಅವಾಗ ಶಿಂದೆ ಸುನಿಲ್ ಸರು ಜೊತೆಗೆ ಅವರ ಮೇಡಮ್ ಕಾಂಚನಾ ಮೇಡಮ್ ಇಬ್ಬರು ಜೊತೆಯಾಗಿ ನಮ್ಗೆ ಯೋಗ ಕ್ಲಾಸಿಗೆ ಬರ್ತಾರೆ. ಅಂದರೆ ಇಬ್ಬರು ಇನ್ನು ಫಸ್ಟ್ ಇನ್ನಿಂಗ್ಸಿಗೆ ಮುಗಿಸಿದ್ದಾರೆ, ಈಗ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗೋದಿದೆ. ಅಂದರೆ 35 ವರ್ಷದೇನು ಸೇವೆ ಇತ್ತು, ಆ ಇನ್ನಿಂಗ್ಸ್ ಏನಾಯ್ತು ಮುಗೀತ ಅಂದರೂ ಬರೀ ಅರ್ನಿಂಗ್ ಆಯಿತು. ಇನ್ಮೇಲಿದೆ ಆರೋಗ್ಯ ಇದೆ. ಈಗಿನ 60 ಮುಂದುಗಡೆ ಏನಿದೆ, ಎಲ್ಲಿವರೆಗೆ ನಾವು ಇರ್ತೀವಿ ಅಲ್ಲಿವರೆಗೆ ಆರೋಗ್ಯ ಸಿಗಬೇಕು, ಭಾಳ ಇಂಪಾರ್ಟೆಂಟ್ ಇದೆ. ಅಂದಾಗ ಆ ಇನ್ನಿಂಗ್ಸ್ 2 ಇನ್ನಿಂಗ್ಸ್ ಇದೆ. ಅವರಿಬ್ಬರು ದಂಪತಿಗಳು ನಮ್ಮ ಯೋಗ ಕ್ಲಾಸಿಗೆ ಬರ್ತಾರೆ. ಆವಾಗ ಈಗ 4 ವರ್ಷ ಅವ್ರ ಜೊತೆ ನಮ್ಮ ಜೊತೆ ಪರಿಚಯ ಆಗಿತ್ತು. ಈ 4 ವರ್ಷದಲ್ಲಿ ಅವ್ರ ಬಿಹೇವಿಯರ್ ಯಾವ ಥರ ಇದೆ ಅಂದ್ರೆ, ಅಚ್ಚುಕಟ್ಟಾಗಿ, ಸಿನ್ಸಿಯರಾಗಿ, ಸ್ಮಾರ್ಟಾಗಿ ಯಾವುದೇ ಕೆಲಸ ಕೊಟ್ಟರು ಸರಳವಾಗಿ ಮಾಡ್ತಾರೆ. ಯಾಕಂದರೆ ಅಷ್ಟೊಂದು ಈಜಿ ಸೌಮ್ಯ ಸ್ವಭಾವದವರು. ಸುನಿಲ್ ಶಿಂದೆ ಅತ್ಯಂತ ಸಾಮಾನ್ಯ ವ್ಯಕ್ತಿಯಾಗಿ ಹುಟ್ಟಿ ನಿರಂತರ 60 ವರ್ಷಗಳವರೆಗೆ ಹಲವಾರು ಏಳು ಬೀಳುಗಳನ್ನು ಅನುಭವಿಸಿ ಇವತ್ತ ಸುನಿಲ್ ಈ ಮಟ್ಟಕ್ಕೆ ಬರಬೇಕಾದ ಕಾರಣ ಅಂದ್ರೆ ಕಾಯಕಯೋಗಿಗೆ ಶತಾಯುಷಿ ಬಸವಣ್ಣಾಚಾರ್ಯ ಕಾರಣ. ಯಾಕಪ್ಪ ಅಂತಂದ್ರೆ ಸುನಿಲ್ನ ಹುಡುಕ್ಯಾಡಿ ಅಲ್ಲಿ ತೊಗೊಂಡು ಹೋಗಿ ಯಾವಾಗ ಕಟ್ಟಡ ಕಟ್ಟೋದಿತ್ತು ಅಂದಿಂದ ಹಿಡ್ಕೊಂಡು ಬರೀ ಕೇವಲ ಎಲ್ಲ ರೆಡಿ ಇದ್ದಾಗ ಹೋಗಿ ಅಲ್ಲಿ ಲೈಬ್ರರಿನ ಆಗಿಲ್ಲ ಅವರು. ಏನಾಯ್ತಪ್ಪ ಅಂತಂದ್ರೆ ಕಟ್ಟಡ ಕಟ್ಟತಕ್ಕಂಥ ಸಂದರ್ಭದಾಗ ಕಟ್ಟಡ ಕೆಲಸಕಾರರಾಗಿ ಪ್ರತಿಯೊಂದು ಹಂತಕ್ಕೆ ಕಾಯಕ ಯೋಗಿ ಅಂತಕ್ಕಂಥ ಒಂದು ವ್ಯವಸ್ಥೆಯೊಳಗೆ ಸುನಿಲ್ ಶಿಂದೆ ಬೆಳೆದ. ಆ ಕಾರಣಕ್ಕಾಗಿ ಅವರಲ್ಲಿ ಇಂಥ ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಅವ್ರಿಗೆ ಬಂದ समाजमुखीयागी बदकाक आवರಿಗೆ मात्र साध्य आहे. जरी सरकारच्या नियमानं जरी ते निवृत्त झाले असतील, ते वयानं निवृत्त झाले, सरकारच्या नियमानं निवृत्त झाले, पण ते मनानं शरीरानं निवृत्त झालेले नाही, समाज कार्यानं पण ते निवृत्त झालेले नाही. अजून यंग आहे, हां अजून एवढे यंग आहेत.
ಈ ವೇಳೆ ಕಾರ್ಯಕ್ರಮದಲ್ಲಿ ಬಸವರಾಜ ನಾಗರಾಳಿ, ಪಿಡಿ ಪಾಟೀಲ, ಸಚಿನ್ ಬೋಪಡೆ, ಪಿಂಟು ಪರೇಟ, ಅಜಿತ್ ಅಣ್ಣ ವಾಳಕಿ, ಕೃಷ್ಣ ಜಾಧವ್, ಕೆಂಪಣ್ಣ ತಳವಾರ್, ರಾಮಚಂದ್ರ ಮನಿವಟರ್, ಜಿಬಿ ಸಂಗೋಟಿ, ಸಂಜಯ್ ಮೆಂಡುಲೆ, ಚೆನ್ನಬಸಪ್ಪ ಕುಂಬಾರ್, ಭೀಮರಾಯ ಚುಂಡಕಿ, ರಾಜು ಲಬ್ಬಿ, ಚೆನ್ನಪ್ಪ ಚೌಗಲಸಿರಿ, ಸುನಿಲ ಶಿಂದೆ ಕುಟುಂಬಸ್ಥರು, ಅಭಿಮಾನಿ ಬಳಗದವರು, ಸ್ನೇಹಿತರು ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.